ಎಷ್ಟು FIR ರಿಜಿಸ್ಟರ್ ಆಗ್ತದೆ. ಪೊಲೀಸ್ ಆಫೀಸರ್ಗಳು ಸರ್ ಸ್ಟ್ರಿಕ್ಟ್ ಆಗಿ ಹೆಲ್ಮೆಟ್ ಇಲ್ಲದವರಿಗೆ ಫೈನ್ ಹಾಕಿದ್ರೆ ಸರ್ ಅಟ್ಲೀಸ್ಟ್ ಆ ಯುವಕರ ಜೀವನ ಉಳಿಸಬಹುದು. ಪ್ರತಿದಿನ ಸರ್ 90% ಜನ ಹೆಲ್ಮೆಟ್ ಹಾಕಲ್ಲ. ನಾನು ನಮ್ಮ ರೈತರು ವಿನಂತಿ ಮಾಡ್ತೇನೆ ಸರ್, ದಯವಿಟ್ಟು ಹೆಲ್ಮೆಟ್ ಧರಿಸಿ. ಪ್ರತಿದಿನ ಮೊನ್ನೆ ಸರ್ 2 days ಬ್ಯಾಕ್ ಒಬ್ಬ 15 ದಿವಸ ಬುಲೆಟ್ ಅಲ್ಲಿ ಹೋಗ್ಬೇಕಾದ್ರೆ ಗಡ್ಡ ಇಟ್ಟು ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದ್ದಾರೆ. ಅವನಿಗೆ ನಿವಾಸಿ ನಾನೇ ಕಳಿಸಿದೆ, ಅಲ್ಲಿ ಅಡ್ಮಿಟ್ ಮಾಡಲ್ಲ. ಅದು ಪ್ರಕ್ರಿಯೆ ಹಾಸ್ಪಿಟಲ್ 4 ಲಕ್ಷ ಕಿತ್ಕೊಂಡಿದ್ದಾರೆ. ಈಗ ಸಾವು ಜೊತೆ ಓಡಾಡ್ತಾಳೆ, ದುಡ್ಡಿಲ್ಲ. ಹೆಣ್ಣು ಬಂದು ಕಣ್ಣೀರು ಹಾಕ್ತಾರೆ. ನನ್ನ ಗಂಡನ ನೋಡಿಸೋದು ದುಡ್ಡಿಲ್ಲ, ನನ್ನ ಹತ್ರ ಏನ್ ಮಾಡೋದು ಬಡವರು. ಅದಕ್ಕೆ ದಯವಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ ಕೆಲಸ ಆಗ್ಬೇಕು ಸರ್. ರಿಸ್ಟ್ರಿಕ್ಷನ್ ನಿಮಗೆ ಫಸ್ಟ್ ಅವ್ರು ಹೇಳಿದ್ದು ವೆರಿ ಸೀರಿಯಸ್ ಮ್ಯಾಟರ್. ಒಂದು ರೆಫರೆನ್ಸ್ ಮಾಡ್ತಾರೆ. ಯಾರು ಮಾಡೋದು, ಯಾತಕ್ಕೆ ಮಾಡ್ತಾರೆ? ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿ ನಿಮ್ಗೆ ಬೇಕಾದಂತ ಎಕ್ವಿಪ್ಮೆಂಟ್ ಕೊಟ್ಕೊಂಡು ನಿಮಗೆ ಬೇಕಾದಂತ ಕನ್ಸಲ್ಟೆಂಟ್ಸ್ ಅಪಾಯಿಂಟ್ ಮಾಡ್ಕೊಳ್ಳೋದು ಪರ್ಮಿಷನ್ ಕೊಟ್ಟು ಬೇಸಿಕಲಿ ಎಲ್ಲ ಫ್ಯಾಕಲ್ಟಿ ನಿಮ್ಮ ಹತ್ರ ಇದ್ದಾರೆ. ಸರ್ ಇವಾಗ ಅನ್ನೆಸೆಸರಿಲಿ ಯಾಕೆ ಸರ್ ಐ ಆಲ್ಸೋ ಹ್ಯಾವ್ ಒನ್ ಸಬ್ಮಿಷನ್ ಇನ್ ದಿಸ್ ಸರ್. ಟ್ರಾಮಾ ಸೆಂಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ನಾವು ಸರ್? ಪಾವಗಡದಿಂದ ಚೈತನ್ಯ ಅನ್ನೋ ಹುಡುಗಿ ಸರ್ 7 years ಒಂದು ಪ್ಲೇಟ್ಲೆಟ್ ಡಿಫ್ಯೂಷನ್ ಮಾಡಕ್ಕಾಗಲ್ಲ ಅಂತ ತಾಲೂಕು ಹಾಸ್ಪಿಟಲ್ ಇಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಯು ಸೆಂಟ್ ಇಟ್ ಟು ಇಂದಿರಾ ಗಾಂಧಿ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಆಮೇಲೆ ನಾವು ತಹಸೀಲ್ದಾರ್ ಕಳಿಸಿ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ನಾವು ಚೆಕ್ ಮಾಡ್ತಾ ಇದೀವಿ. If you cannot do a diffusion at your district hospital, then why do we need such facilities? Madam, ಅಲ್ಲಿ infusion ಆಗಿದೆ. That patient has gone into multi-organ failure. ಒಂದ್ಸತಿ ಡೆಂಗು ಶಾಕ್ ಸಿಂಡ್ರೋಮ್ ಹೋದ್ರೆ nobody can save that madam, because it's a natural process where cytokine storm ಆಗ್ಬಿಟ್ರೆ CD4 cell count ಮತ್ತು CD4 count ಜಾಸ್ತಿ ಆದ್ರೆ it will take into multi-organ problem madam. So multi-organ problem ಆದ್ರೆ ನಮ್ಮಲ್ಲಿ nephrologist ಇಲ್ಲ, cardiologist ಇಲ್ಲ. So first such care to save the life of the patient, it will be sent free by ambulance and sent to the higher center, so that we have not seen any deaths madam. All the transfusion ivaga nammali platelets illadaru we have made MOU with the blood banks, and we are transferring 40 to 50 platelets per day. And one platelet now transfusion ಮಾಡಿದ್ರೆ ಕನಿಷ್ಠ 200 platelets ಅಷ್ಟೇ ಇಂಪ್ರೂವ್ ಆಗುತ್ತೆ madam. So platelet is transfusion is not an issue. It is whenever the virulence of the virus is very toxic, it will take into toxic shock syndrome, and it's a very severe case. Even higher centers can't manage that case madam. ಸರ್ ಮಾನ್ಯ ಸಚಿವರು ಹೇಳಿದಂಗೆ ಸುರೇಶ್ ಗೌಡ್ರು ಹೇಳಿದ್ರು, ಅವರು ಉತ್ತರ ಕೊಡ್ತಿದ್ದಾರೆ ಸರ್. ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ಯಾರಿಂಗ್ ಅಂಡ್ ಫಾರ್ವರ್ಡಿಂಗ್ ತರ ಆಗ್ತಿದೆ. ಯಾವುದೇ ಕೇಸ್ ಒಂದು ಉದಾಹರಣೆ ಟ್ರಾಮಾ ಸೆಂಟರ್ ಮತ್ತೊಂದು ಸಾಕಷ್ಟು ಹೈ ಫೆಸಿಲಿಟೀಸ್ ತಾವೇ ಇನಾಗ್ರೇಟ್ ಮಾಡಿದ್ದೀರಾ ಸರ್. ಎಕ್ವಿಪ್ಮೆಂಟ್ ಕೋಟ್ಯಾಂತರ ರೂಪಾಯಿ ಮಾಡ್ತಿದ್ದೀವಿ. ಹ್ಯೂಮನ್ ರಿಸೋರ್ಸ್ ಟೋಟಲಿ ಲೆಫ್ಟ್ ಇದೆ ಸರ್. ತಾವು ಮೆಡಿಕಲ್ ಕಾಲೇಜ್ ಅಲ್ಲಿ ಮಾಡ್ತೇವೆ. ಮೊನ್ನೆ ಒಂದು ಆಕ್ಸಿಡೆಂಟ್ ಸರ್, ಇವ್ರು ಹೇಳಿದಂಗೆ ನಮ್ಮ ಒಂದು ಯಾವ್ದೊಂದು ಕೇಸ್ ಬಂದಿತ್ತು, ಅವ್ರಿಗೆ ತಲೆಗೆ ಬಿದ್ದಿತ್ತು. ಆಪರೇಷನ್ ಮಾಡಕ್ಕೆ ನ್ಯೂರೋ ಸರ್ಜನ್ ರೆಡಿ ಇದ್ದಾನೆ, ಆದ್ರೆ ನ್ಯೂರೋ ಅನಸ್ಥೆಸಿಸ್ಟ್ ಇಲ್ಲ ಅಂತ ಹೇಳಿ ಸಿದ್ಧಗಂಗಾ ಹಾಸ್ಪಿಟಲ್ ರೆಫರ್ ಮಾಡ್ರು, ಅವನು ಸತ್ತೋದ ಸರ್. ಈ ರೀತಿ ಸಾಕಷ್ಟು ಸಮಸ್ಯೆಯಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ. ಮತ್ತು ಮತ್ತೊಂದು ಮಾಫಿಯಾ ಅಂತ ಹೇಳಿದ್ರು ನಾನು ಹೇಳಕ್ ಹೋಗಲ್ಲ, ಅದೇ ಈಕ್ವಲೆಂಟ್ ಅನ್ಕೊಳ್ಳಿ ಸರ್. 10 ವರ್ಷದಿಂದ ಬೇರೆಯವ್ರು ಬಿಟ್ಟಿದ್ದಾರೆ ಸರ್. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರುವಂತ DHO ಆಫೀಸು, DS ಹಾಸ್ಪಿಟಲ್ ಇರ್ಬೋದು, ಎಲ್ಲಾದ್ರೂ ಕೂಡ 5 ವರ್ಷದ ಮೇಲ್ಪಟ್ಟರಂತವ್ರನ್ನ ಡಿ ಗ್ರೂಪ್ ಇಂದ ಮೇಲವರೆಗೂ ಶಫಲ್ ಮಾಡಲಿಲ್ಲ ಅಂದ್ರೆ ಸರ್, ಇದು ನಮ್ಮ ಔಟ್ ಆಫ್ ಕಂಟ್ರೋಲ್. ನಮ್ ಡೈಲಿ ಕಂಪ್ಲೇಂಟ್ ಹೇಳ್ತಾರೆ, ನಾವು ತಲೆ ರಾಜಕೀಯ ಮಾಡಿಬಿಡಿಲ್ಲ. ಆದ್ರೆ ದಯವಿಟ್ಟು ಸರ್ ಟೋಟಲ್ ರಿಲೈವ್ ಮಾಡಿ ಸರ್. ತುಮಕೂರು ಡಿಸ್ಟ್ರಿಕ್ಟ್ ಕೇಸ್ District hospital ಅಲ್ಲಿ some of the nurses are working for more than 20 years. I have the list. ma'am, you are the chairman of the district hospital. Please review it, ma'am. You are the chairman. You ಹೋಗ್ಬೇಕು, ಪ್ರತಿದಿನ ಹೋಗ್ಬೇಕು. ಸರ್ ನಾವು ವಾರಕ್ಕೆ 4 ಸತಿ ನಾನು ಹೋಗಿದ್ದೀನಿ ಸರ್. ಲಾಸ್ಟ್ 3 months ಆಫೀಸ್ ಬರಕ್ಕೆ ನಾವು ವಿಸಿಟ್ ಮಾಡಿ ಮ್ಯಾಮ್. ಕಂಪ್ಲೇಂಟ್ ತಗೊಳ್ಳಿ, ಎಷ್ಟು ಕಂಪ್ಲೇಂಟ್ Almost ಬರ್ತಾರೆ. daily ಅಡ್ಮಿಟ್ ಮಾಡಲ್ಲ, ಒಂದು ಕಾನೂನಲ್ಲಿ ಕೂಡ ಪಕ್ಕದ ನರ್ಸಿಂಗ್ ಹೋಮ್ ಕಳಿಸ್ತೀರಾ. ಇಲ್ಲ ಏನ್ ಪ್ರಾಬ್ಲಮ್ ಅಂತ ಹೇಳಿ, ಅಟ್ಲೀಸ್ಟ್ ನಿಮ್ಗೆ ಸರ್ಜನ್ಸ್ ಇಲ್ವಾ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ವಾ, ಎಲ್ಲ ಅಷ್ಟು ದೊಡ್ಡ ಸಾವಿರಾರು ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದೀವಿ ನಾವು. ಟ್ರಾಮಾ ಸೆಂಟರ್ ಎಮರ್ಜೆನ್ಸಿಗೆ ಇರೋದು, ಮನುಷ್ಯನ ಪ್ರಾಣ ಹೇಗಿರುತ್ತೆ ಆಕ್ಸಿಡೆಂಟ್ ಆದಾಗ ಪ್ರತಿ ಸೆಕೆಂಡ್ ಇಂಪಾರ್ಟೆಂಟ್ ಇದೆ. ಆಂಬುಲೆನ್ಸ್ ಆಗಿ ಕಳಿಸ್ಬಿಟ್ರೆ ಅಲ್ಲೇ ತಿರ್ಗಾ ಅಲ್ಲಿಂದ ಕಳ್ಸಕ್ ಹೋದ್ರೆ ಅವನ ಎಮರ್ಜೆನ್ಸಿ ಅಡ್ಮಿಟ್ ಮಾಡಲ್ಲ, ಅವನಿಗೆ ಪ್ರೈವೇಟ್ ಹಾಸ್ಪಿಟಲ್ 10 ಲಕ್ಷ ಬಿಲ್ ಆಗ್ತಾನೆ. ದೇವರಿಗೆ ಗೊತ್ತಾ ಡಾಕ್ಟರ್ಗಳು ಯಾವ ನರ್ಸಿಂಗ್ ಹೋಗ್ತಾರೆ. ನೋ ಯು ಪ್ಲೀಸ್, ನಾನು ನಿಮಗೆ ಇಲ್ಲಿ ಬೈಬೇಕು ಅಂತ ಬೈತೀರಾ. ಐ ಆಮ್ ಗಿವಿಂಗ್ ದ ಸೀರಿಯಸ್ ಸಜೆಷನ್ ಆಫ್ ದ ಇನ್ಪುಟ್ ಗಿವನ್ ಬೈ ದ ಪಬ್ಲಿಕ್.